ಅಣ್ಣವರ ಬಗ್ಗೆ ಅಹಿಂಸಾ ಚೇತನ್ ಅವರು ಮಾತಾಡೋ ಮೂಲಕ ಕರ್ನಾಟಕದ ಜನತೆಗೆ ಒಂಥರ ಹಿಂಸೆ ಕೊಟ್ಟಿದ್ದಾರೆ ಅಂತ ಎಲ್ರು ಬೇಸರದಲ್ಲಿದ್ದಾರೆ. ನೀವು ಅಣ್ಣವರ ಅಪ್ಪಟ ಅಭಿಮಾನಿ. ಅಣ್ಣವ್ರ ಅಂದ್ರೆ ಒಂಥರ ನೀವು ಭಾವುಕರಾಗ್ತೀರ ನಾನ್ ಕಂಡಂಗೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಅಲ್ಲಮ್ಮ, ಅವರು ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದ ನಮ್ಮ ಇಲ್ಲಿ ಇಂಡಿಯಾದ ಕೆಲ್ಸನೇ ಮಾಡೋದು ಬೇಡ. ಅವ್ರು ಅಲ್ಲಿ ಬೇಕಾದಷ್ಟು ಫಾರಿನ್ ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಓದ್ಕೊಂಡು ಇಲ್ಲಿ ಬಂದು ಇಂಗ್ಲಿಷ್ ಮಾತಾಡ್ಕೊಂಡು ನಮ್ಗೆ ಬುದ್ಧಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಯಾಕೆ ಅಂದ್ರೆ ನಮ್ಮವರು ತುಂಬಾ ಜನ ಬುದ್ಧಿವಂತರು ಜ್ಞಾನಿಗಳಿದ್ದಾರೆ ನಮ್ಮಲ್ಲಿ ಹಿರಿಕರು, ಆಯ್ತಾ. ಇವರಿಂದ ಕಲಿಯಂತದ್ ಏನು ಇಲ್ಲ. ಅದ್ರಲ್ಲಿ ಯಾರ ಬಗ್ಗೆ ಮಾತಾಡಿದ್ದಾರೆ ಯಶೋಧ ಅವರು? ಯಾರಾದ್ರೂ ತಪ್ಪು ಮಾಡಿ ಮಾಡಬಾರದ್ ಕೆಲ್ಸ ಮಾಡಿ ನೂರಾರು ಜನಕ್ ಬುದ್ಧಿ ಹೇಳೋ ಮಹಾ ಮನುಷ್ಯನ ಪದಗಳು ಬರಲ್ಲ ನಮ್ ಬಾಯಲ್ಲಿ. ಅವ್ರನ್ನ ವರ್ಣನೆ ಮಾಡಕ್ ಆಗಲ್ಲ. ಎಷ್ಟು ವರ್ಷಗಳು ಬೇಕೇನೋ ಅವ್ರ ಬಗ್ಗೆ ಮಾತಾಡಕ್ಕೆ. ಅಂತವ್ರ ಬಗ್ಗೆ ಬಂದು ನೀವು ತಪ್ಪು, ನಮ್ಮ ಸರ್ಕಾರಕ್ಕೆ ಬುದ್ಧಿ ಹೇಳಷ್ಟು ಇವ್ರಿಗೆ, ನಮ್ ಸರ್ಕಾರನ ಸರಿಪಡಿಸೋಷ್ಟು ಇವ್ರಿಗೆ ಜ್ಞಾನ ಇಲ್ಲ. ಯಾಕೆ ಅಂದ್ರೆ ಇವ್ರಿಗೆ ಜ್ಞಾನ ಇದ್ದಿದ್ರೆ ಇಂತ ದೊಡ್ಡ ವ್ಯಕ್ತಿನ ಫಸ್ಟ್ ಕರೆಕ್ಟ್ ಆಗಿ ತಿಳ್ಕೊಳ್ಳೋರು. ಅವ್ರ ಸಾಧನೆ ಏನು, ಅವ್ರ ಕೆಲ್ಸ ಏನು, ಅವ್ರು ಎಷ್ಟು ಜನಕ್ಕೆ ಮನೆಗಳು ಕಟ್ಕೊಟ್ಟಿದ್ದಾರೆ, ಗೌರ್ಮೆಂಟ್ ಗೆ ಏನೇನು ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಿದ್ದಾರೆ, ಆಮೇಲೆ ರಸಮಂಜರಿ ಕಾರ್ಯಕ್ರಮ ಮಾಡಿದ್ದಾರೆ, ಗೊತ್ತಾಯ್ತಾ. ಆಮೇಲೆ ಅವ್ರಿಗೆ ಈ ಗೌರ್ಮೆಂಟ್ ಇಂದ ಒಂದು ಸೈಟ್ ಗಳು ಕೊಡ್ತಾರೆ ಗೊತ್ತಾ, ಎಲ್ರಿಗೂ ಕೊಟ್ಟಿದಾರಂತೆ, ನಂಗೂ ಗೊತ್ತಿಲ್ಲ, ಯಾರೋ ಹೇಳಿದ್ದು ಇದನ್ನ. ಆ ಸೈಟ್ ಕೊಟ್ಟಾಗ ಅವರು ಒಂದ್ ಪ್ರಮಾಣ ಪತ್ರನೂ ಏನೋ ಕೇಳ್ತಾರೆ, ನನಗೆ ಬರ್ಕೊಡ್ಬೇಕು ಗೌರ್ಮೆಂಟ್ ಗೆ. ಅದಕ್ ನನಗ್ ಬೇಡ ಅಂತ ಬರ್ಕೊಡ್ಲಿಲ್ವಂತೆ, ಅವ್ರು ತಗೊಳ್ಳಿಲ್ವಂತೆ ಸೈಟ. ಅಂದ್ರೆ ನಾನು ಸುಳ್ಳು ಪತ್ರ ಕೊಟ್ಟು ತಗೊಳ್ಳೋ ಅಂತದ್ ನನ್ಗಿಲ್ಲ, ನನ್ಗಿರಕ್ ಮನೆ ಇದೆ, ಬೇಡ ಅಂತ ವ್ಯಕ್ತಿಗೆ ಬದುಕಿದ್ದಾಗ ಇವ್ರಿಗೆ ಒಳ್ಳೇದಾಗುತ್ತೆ ನಮ್ಮ. ಇವ್ರ ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಎಷ್ಟು ನೋವು ಮಾಡಿ, ಇಡೀ ಮನೇಲಿ ಬೇಜಾರ್ ಮಾಡ್ಬಿಟ್ರಪ್ಪ ಈ ಹುಡುಗಂಗೆ ವಯಸ್ಸಿಗೆ ಮೀರಿದ ಆಟಗಳು ಆಡಕ್ ನಿಂತಿದ್ದಾನಪ್ಪ. ಇವ್ ಮಾಡೋ ಕೆಲ್ಸ ಬೇಕಾದಷ್ಟಿದೆ. ಯಾಕೆ ಅಂದ್ರೆ ಇನ್ನು ಚಿಕ್ಕ ವಯಸ್ಸು, ನನಗೂ ಮಗ ಇದ್ದಾನೆ, ಸಾಧನೆ ಮಾಡ್ಬೇಕು, ಮಾಡೋ ಕೆಲ್ಸ ಮಾಡ್ಲಿ, ಒಬ್ಬ ಒಳ್ಳೆ ಪ್ರಜೆ ಆಗ್ಲಿ, ಬೇಡ ಅಂತ ಹೇಳಲ್ಲ. ಗೌರ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ 1000 ಕೆಲ್ಸ ಇದೆಯಮ್ಮ, ಗೊತ್ತಾಯ್ತಾ, 1000 ಇದೆ. ಅದ್ ಬಿಟ್ಬಿಟ್ಟು ಪ್ರಚಾರಕ್ಕೋಸ್ಕರ ಯಾರು ಹೇಳ್ಕೊಟ್ರೋ ಅಥವಾ ಯಾರು ಇದ್ರ ಹಿಂದೆ ಇದಾರೋ ಗೊತ್ತಿಲ್ಲ, ಗೊತ್ತಾಯ್ತಾ. ಬಂದು ನಮ್ಮ ಅಣ್ಣವ್ರ ವಿಷಯ ಎತ್ಕೊಂಡು ಎಂತ ಒಂದು ಕೋಪ ಬರುತ್ತೆ ಅಂದ್ರೆ, ನನ್ ಎಷ್ಟು ಆಗಿರ್ ಕಪಾಳಕ್ ಹೋಗಿ ಬರ್ಸ್ಬಿಡ್ತಾ ಇದ್ದೆ, ಅಷ್ಟು ಕೋಪ ಬರುತ್ತೆ. ಎಷ್ಟೇನಾರು ಈ ತರ ಮಾಡಿದ್ರೆ ಕೆನ್ನೆಗೆ ಹೋಗಿ ಬಾರಿಸ್ಬಿಡ್ತಾ ಇದ್ದೆ, ನನ್ಗಷ್ಟು ಸಿಟ್ಟು ಬರುತ್ತಮ್ಮ. ಏನಮ್ಮ, ಒಂದು ನೀವೆಲ್ಲ ನೋಡೇ ಇಲ್ಲ, ನೀವೆಲ್ಲ ಕತೆಗಳು ಕೇಳಕ್ ಸಾಧ್ಯ ಇಲ್ಲ, ಇನ್ನು ಚಿಕ್ಕ ಹುಡುಗಿರು ನೀವು, ಆಯ್ತಾ. ನಾವೆಲ್ಲ ನಮ್ ತಾಯಿ ಅವರೆಲ್ಲ ಏನಾದ್ರು ಸುಮ್ನೆ ಅಣ್ಣವ್ರಿಗೆ ಏನಾದ್ರು ಸುಮ್ನೆ ರೇಗ್ಸೋರು. ನಮ್ಮ ಅಕ್ಕನ ಮಕ್ಳೆಲ್ಲ ಹೋಗಿ, ಅಮ್ಮ ಅಜ್ಜಿ ಅವ್ವ ಅನ್ನೋದು ನಮ್ ಕಡೆ ಅಜ್ಜಿಗೆ, ಅವ್ವ ಅಣ್ಣವ್ರಿಗೆ ಹುಷಾರಿ, ಏನಾಯ್ತು ಅಂತ ಊಟನೇ ಮಾಡ್ತಿರ್ಲಿಲ್ಲಮ್ಮ. ಅವರೆಲ್ಲ ಅಷ್ಟು ಹಿರಿಕರು ನಮ್ ಕಡೆ, ಅವ್ರನ್ನ ಇಷ್ಟಪಡ್ತಾರೆ ಹಳ್ಳಿಲಿ ಅಣ್ಣವ್ರನ್ನ. ಇವ್ರಿಗೆ ಏನ್ ತಲೆ ಕೆಟ್ಟಿದ್ಯಾ, ತಲೆ ಸರಿಗಿಲ್ವಾ, ನನ್ಗಂತೂ ಗೊತ್ತಿಲ್ಲಮ್ಮ. ನಾನು ನನ್ಗೆ ನಿಜ ಹೇಳ್ತೀನಲ್ಲ, ಯಾರ ಬಗ್ಗೆ ಮಾತಾಡಿದ್ರು ತಪ್ಪೇ ಅದು. ತಪ್ಪು ಮಾಡಿದ್ರೆ ಇವ್ರು ಮಾತಾಡ್ಲಿ, ತಪ್ಪನ್ನ ಸರಿಪಡ್ಸಕ್ಕೆ ಯೂತ್ಸಿಗ್ ಬಂದಿದ್ದಾರೆ. ಏನೋ ಸಮಾಜ ಸೇವೆ ಮಾಡೋದು ಯಾರ ಬಗ್ಗೆ ಮಾಡ್ಬೇಕಮ್ಮ ಇವ್ರು? ಸತ್ತೋಗಿರೋ ಮನುಷ್ಯನ್ ಬಗ್ಗೆ 20 ವರ್ಷ ಬಿಟ್ಟು 2.5 ಎಕರೆ ಅಲ್ಲಮ್ಮ, 1000 ಎಕರೆ ಕೊಡ್ಬೇಕು ಅವ್ರು ಮಾಡಿರೋ ಕೆಲ್ಸಕ್ಕೆ. ಅವರೇ ತಗೋಬಹುದಿತ್ತು ದುಡ್ದಾಗ. ಇದನ್ನೆಲ್ಲ ನಾವು ಹಿಂಗೆ ಬಿಟ್ಕೊಂಡ್ ಬಂದ್ರೆ, ಯಾರು ಮಾತಾಡ್ಲಿಲ್ಲ ಅಂದ್ರೆ ಬಾಯಿಗೆ ಬಂದಂಗ್ ಮಾತಾಡ್ಕೊಂಡು, ಆಮೇಲೆ ಇವತ್ ಅವ್ರಿಗ್ ಮಾತಾಡ್ತಾರೆ, ನಾಳೆ ಇನ್ನೊಬ್ರಿಗೆ ಮಾತಾಡ್ತಾರಲ್ವೇನಮ್ಮ ಇವ್ರು. ಫಸ್ಟ್ ಆಫ್ ಆಲ್ ಇವ್ರಿಗೆ ಏನಮ್ಮ ಕೆಲ್ಸ ಕರ್ನಾಟಕದಲ್ಲಿ? ಇವ್ರು ಎಲ್ಲಿ ಅವ್ರಮ್ಮ ಇವ್ರು? ಅಮೆರಿಕಾದಲ್ಲಿ ಹೋಗಿ ತಂದೆ ತಾಯಿನ ಆಚೆಗೆ ಹಾಕ್ಬಿಟ್ಟು ಹುಡ್ಗ ಹುಡ್ಗಿ ಸುತ್ಕೊಂಡ್ ಕಲ್ಚರ್ ಇಲ್ದೆ ಕಲ್ಚರ್ ಇಂದ ಬಂದಿರೋರು ಅವ್ರು, ಗೊತ್ತಾಯ್ತಾ. ಇವ್ರಿಗೆ ಸಂಸ್ಕೃತಿ ಏನು ಗೊತ್ತಿಲ್ಲ, ಗೊತ್ತಾಯ್ತಾ. ಅವ್ರ ತಂದೆ ತಾಯಿ ಕೊಟ್ಟಿಲ್ವೋ, ಇವ್ರು ಕಲ್ತಿಲ್ವೋ ನಂಗ್ ಗೊತ್ತಿಲ್ಲ. ನಾನ್ ಯಾವಾಗ್ಲೂ ಏನ್ ಹೇಳ್ತೀನಿ ಎಷ್ಟೇ ಅಂದ್ರೆ, ನೀನೇನೇ ಮಾಡಿದ್ರು ನಮ್ಮನ್ ಬೈತಾರೆ, ಹಿರಿಕರೆಲ್ಲ ಹಂಗೆ ಬೈಯೋದು. ನಿಮ್ಮ ಅಪ್ಪ ಅಮ್ಮ ಮೊನ್ನೆ ಸಾರಾ ಗೋವಿಂದ್ ಅವ್ರು ಸರಿಯಾಗಿ ಬೈದ್ರು, ಏನಂತ ಗೊತ್ತಾ ನಿಂಗೆ? ಅವ್ರ ಅಪ್ಪ ಅಮ್ಮ ಸಂಸ್ಕಾರ ಕೊಟ್ಟಿಲ್ವ ಅಂತ. ಕರೆಕ್ಟ್ ಅವ್ರು ಬೈದಿದ್ದು. ನಾನಿದ್ರು ಅದೇ ತರ ಬೈತಾ ಇದ್ದೆ ಅಮ್ಮ. ಅಮ್ಮ ಈಗ ಟಾಕ್ಸಿಕ್ ಸಿನಿಮಾ ಮತ್ತೆ ಮುಂದೋಯ್ತು, ಜೂನ್ 4ಕ್ಕೆ ರಿಲೀಸ್ ಆಗ್ತದೆ. ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ನನ್ಗೂ. ನಿನ್ನೆ ಯಾರೋ ಕೇಳಿದ್ರು, ನಾನು ಫೋನ್ ಮಾಡೋಣ ಅನ್ಕೊಂಡೆ, ನಿನ್ನೆ ಲೇಟ್ ಆಯ್ತು. ಕೇಳ್ಬೇಕಮ್ಮ, ಕ್ಲಾರಿಟಿ ಕೊಟ್ಟಿಲ್ಲ. ನಿಂಗೆ ಯಾಕಮ್ಮ ಸಿನಿಮಾ ವಿಷಯ ಬಿಡಮ್ಮ, ನಿಂಗೆ ಯಾಕೆ, ನಾನ್ ನೋಡ್ಕೋತೀನಿ ಅಂತಾರೆ ಅಷ್ಟೇ ಹೇಳೋದು. ಬಟ್ ಏನೋ ಕೆಲ್ಸ ಏನೋ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿರ್ಬೇಕೋ ಏನೋ, ನೋಡ್ಬೇಕಮ್ಮ. ಅದ್ರ ಬಗ್ಗೆ ನಾನ್ ತಲೆನೇ ಕೆಡ್ಸ್ಕೊಳಲ್ಲ. ಆದ್ರೆ ತುಂಬಾ ಮುಂದಕ್ಕೆ ಹೋದ್ರೆ ಜನಕ್ ನಿರಾಶೆ ಆಗುತ್ತೆ. ಹೌದು, ಇದು ನಿಮ್ಗೆ ಹಂಗಂದ್ರೆ ಚೇತನ್ ಅವ್ರು ಮಾತಾಡಿರೋದನ್ನ ನೀವು ಖಂಡಿತವಾಗಿ ಖಂಡಿಸ್ತೀರಾ ಅಲ್ಲಮ್ಮ? ಖಂಡಿಸೋದಲ್ಲಮ್ಮ, ನಿಜವಾಗ್ಲೂ ಇನ್ ಮುಂದಾದ್ರೂ ಮಹನೀಯರ
ಅವರುಗಳ ಬಗ್ಗೆ ಕುವೆಂಪು ಅವರು ನಮ್ಮ ಅಣೆಕಟ್ಟು ಕೊಟ್ಟೋಗಿದಾರೆ ನೋಡು, ನಮ್ಮ ವಿಶ್ವೇಶ್ವರಯ್ಯ ಅವರು. ಅವರು ಕುಡಿಯೋ ನೀರ್ ಕೊಟ್ಟು ನಮ್ಮ ಇದನ್ನ ಡ್ಯಾಮ್ಗಳು ಕಟ್ಕೊಟ್ಟೋಗಿದಾರಲ್ಲ, ಅವರೆಲ್ಲ ದೀಪದ ಕೆಳಗೆ ಓದಿ ನಮ್ಗೆಲ್ಲ ಕೊಟ್ಟೋಗಿದಾರಮ್ಮ. ನಮ್ಮಲ್ಲಿ ಎಂತೆಂತ ದೊಡ್ಡ ವ್ಯಕ್ತಿಗಳಿದಾರಮ್ಮ. ಮರ ಕೊಟ್ಟೋಗಿದಾರೆ ನಮ್ಗೆ ಊಟ ಮಾಡ್ಲಿ, ಮಕ್ಳು ತಿನ್ಲಿ ಅಂತ, ಗೊತ್ತಾಯ್ತಾ? ಅದ್ರಲ್ಲಿ ಬಿಡ್ಸ್ಕೊಂಡ್ ತಿಂತಿರೋದು ಸುಮ್ಮನೆ ತಿನ್ಬೇಕು ಇವ್ರು, ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಎಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಹೂನಮ್ಮ ಬಹಳ ಬೇಜಾರು ಯಶೋದ. ನನ್ಗೂ ನೀನು ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ದೆ ನಮ್ಗೂ ಬೇಜಾರಿದೆ ಸರ್ ಅಂತ. ಯಾಕೆಂದ್ರೆ ಅದಕ್ಕೆ ಹೇಳ್ಬೇಕಾದ್ ಮಾತು ಹೇಳಿದ್ಯಾ, ಖುಷಿ ಆಯ್ತು. ಯಾಕೆ ಅಂದ್ರೆ ನೋಡಮ್ಮ, ತಪ್ಪು ಮಾಡಿದವ್ರ ಬಗ್ಗೆ ಮಾತಾಡಿದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಇವ್ರು ರಾಂಗ್ ತುಂಬಾ ದೊಡ್ಡ ತಪ್ಪು ಮಾಡಿರೋನ್ ಬಗ್ಗೆ ಮಾತಾಡಿದ್ರೆ ನಮ್ ಸಪೋರ್ಟ್ ಇರುತ್ತೆ. ಈ ತರ ಮಾಡಿದ್ರೆ ನಮ್ ಸಪೋರ್ಟ್ ಅಲ್ಲ, ನಮ್ಗೆ ತುಂಬಾ ಬೇರೆ ತರನೇ ಆಗುತ್ತೆ. ಫಸ್ಟ್ ಆಫ್ ಆಲ್ ಇವ್ರಿಗೆ ಎಲ್ಲ ಸೇರಿ ಇವ್ರನ್ನ ಇಲ್ಲಿ ಸಿಟಿಜನ್ ಇಂದ ಕ್ಯಾನ್ಸಲ್ ಮಾಡಿ ಕಳ್ಸ್ಬೇಕು ನಾವು. ಹೌದಮ್ಮ, ಹೋಗಲ್ಲಿ ಫಾರಿನ್ ನಲ್ಲಿ ಏನ್ ಬೇಕು ಮಾಡ್ಕೊಂಡಿರ್ಲಿ, ಅಲ್ಲಿ ಉದ್ಧಾರ ಮಾಡ್ಲಿ. ಇವ್ರ ಅವಶ್ಯಕತೆ ನಮ್ ಕರ್ನಾಟಕಕ್ಕಿಲ್ಲ. ಇವ್ರು ಉದ್ಧಾರ ಮಾಡೋ ಅಂತದ್ ಏನು ಇಲ್ಲ. ಮಾಡಿದ್ರ ಒಳ್ಳೆ ರೀತಿಲಿ ಮಾಡ್ಲಿ, ನಾನ್ ಹೇಳೋದು ಎಸ್ ಅಮ್ಮ. ಅಷ್ಟೇ ಯಶೋದ.